ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಂಚಿಕೆಯ ಆರಂಭದಲ್ಲಿ ಶ್ರುತಿನ ರಾಜ್ ಬಂದುಬಿಟ್ಟು ಬಲವಂತಿಂದ ಎಳ್ಕೊಂಡು ಹೋಗ್ತಾ ಇರ್ತಾನೆ. ನೀನು ಹೆಂಗೂ ರವಿ ಜೊತೆನೂ ಇಲ್ಲ, ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿಕೊಂಡೆ, ನೀನು ಒಂಟಿಯಾಗಿ ನಾನು ಇರೋಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು. ಅದೇ ಟೈಮಿಗೆ ಬಂದು ಸೂರ್ಯ ಮೀನಾ ಶ್ರುತಿನ ಕಾಪಾಡ್ತಾಳೆ. ಶ್ರುತಿನ ಕಾಪಾಡಬೇಕಾದ್ರೆ ಸೂರ್ಯ ಅಂತೂ ಫುಲ್ ಎಮೋಷ್ನಲ್ಲಾಗಿ ನನ್ನ ತಂಗಿ ಕಣೋ, ನನ್ನ ಮನೆ ಹೆಣ್ಮಗ್ಳು ಮೇಲೆ ಕೈ ಇಡ್ತೀನೋ ನೀನು ಅಂತೇಳಿ ರಾಜಿಗೆ ಸಿಕ್ಕಾಪಟ್ಟೆ ಹೊಡೆದು ಓಡಿಸ್ತಾರೆ ಅಲ್ಲಿಂದ. ಈ ಫೈಟಿಂಗ್ ಎಲ್ಲ ಮುಗಿದ್ಮೇಲೆ ಶ್ರುತಿ ಅಂತೂ ಗಾಡಿ ತೊಗೊಂಡು ಹೊರಡಕ್ಕೆ ಹೋಗ್ತಾಳೆ. ಆಗ ನೋಡಿಬಿಟ್ಟು ಮೀನಾ ಏನು ಶ್ರುತಿ ಹಿಂಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಮತ್ತೇನು ಮಾಡ್ರಿ ಅಂತ ಹೇಳ್ತೀರಾ. ಈ ಪ್ಲೇಸಲ್ಲಿ ನನ್ನ ಕಾಪಾಡಿದ ಯಾರೇ ಇದ್ದಿದ್ರು ಕೂಡ ನಾನು ಅವ್ರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಆದರೆ ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಏನು ಮಾಡಲಿ? ನಮ್ಮ ಅಪ್ಪನಿಗೆ ಹೊಡಿತಾರೆ, ಇವ್ರಿಗೆ ಹೊಡಿಯೋದಕ್ಕೆ ಯಾರು ಸಿಕ್ಕಿದ್ರೇನು, ರಾಜ ಆದ್ರೇನು ನಮ್ಮಪ್ಪ ಆದ್ರೇನು ಹೊಡಿತಾ ಇರ್ತಾರೆ. ಇವ್ರನ್ನ ಒಳ್ಳೆಯವರು ಅಂದ್ಕೊಳ್ಳೋ ಟೈಮ್ಗೆ ಏನಾದರೂ ಮಾಡಿ ಇವ್ರ ಬಗ್ಗೆ ಕೆಟ್ಟ ಒಪಿನಿಯನ್ ಇವರೇ ತರಿಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ನೋಡು ಸೋನ್ ಪಪ್ಡಿ, ನೀವಿಬ್ಬರು ಇಷ್ಟಪಟ್ಟು ಲವ್ ಮ್ಯಾರೇಜ್ ಆಗಿರೋದು, ಕಷ್ಟನೋ ಸುಖನೋ ನೀವಿಬ್ಬರು ಜೊತೆಗೆ ಇರಬೇಕು. ನಾನು ಮೀನಿಗೆ ಎಷ್ಟೆಲ್ಲ ಇದು ಮಾಡ್ತೀನಿ, ಆದರೂ ಮೀನ ನನ್ನ ಜೊತೆನೇ ಹಾಕಿದ್ದಾಳೆ ಹೇಳು. ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ, ಪ್ರೀತಿ ಅನ್ನೋ ಒಂದು ಸಂಬಂಧ, ನೀವೆಷ್ಟೆಲ್ಲ ಕಷ್ಟಪಟ್ಕೊಂಡು ಓಡಾಡ್ಕೊಂಡು ಮದುವೆ ಮಾಡ್ಕೊಂಡ್ರಿ, ಸ್ಟೇಷನ್ಗೆ ಹೋದ್ರಿ, ನಮ್ಮ ಅಪ್ಪನೂ ಜೈಲಿಗೆ ಕಳಿಸ್ತಿದ್ರಿ. ಈಗ ನೋಡಿದ್ರೆ ನೀನೊಂದು ಕಡೆ ಅವನೊಂದು ಕಡೆ ಅಂತಾಗಿದೆ. ನಿನ್ನ ಮೇಲೆ ಅವ್ನ ಪ್ರೀತಿ ಇರೋದಕ್ಕೆ ತಾನೇ ಮನೆಗೂ ಬರದೆ ಎಲ್ಲೋ ಒಂದು ಕಡೆ ಇರೋದು. ನೀನು ಬಂದರೆ ಅವನು ಬರ್ತಾನೆ, ಯಾಕೆ ನಿನ್ಗೆ ಇದು ಅರ್ಥ ಆಗ್ತಾ ಇಲ್ಲ, ಮನೆಗೆ ಬಾ ಅಂತ ಹೇಳ್ತಾರೆ. ಆ ಮನೆಗೆ ಬರೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನೀವೇ ಅಂತೇಳಿ ಸೂರ್ಯಂಗೆ ಶ್ರುತಿ ಹೇಳ್ತಾಳೆ. ಆಗ ಶ್ರುತಿ, ನೀನು ಫಸ್ಟು ಏನಂತ ತಿಳ್ಕೊಂಡು ಮಾತಾಡು, ನಿಮ್ಮ ತಂದೆನೇ ಇದಕ್ಕೆಲ್ಲ ಕಾರಣ, ನಿಮ್ಮ ತಂದೆ ಏನು ಮಾಡಿದ್ದಾರೆ ಅಂತ ಕೇಳಿದ್ಯಾ ನೀನು ಅಂತ ಹೇಳ್ತಾರೆ. ನಮ್ಮ ತಂದೆ ಏನು ಮಾಡ್ತಾರೆ, ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಹಾಗಾದರೆ ನಾನೇ ಕೆಟ್ಟವಳ ಅಂತ ಮೀನಾ ಕೇಳ್ತಾಳೆ. ಅವತ್ತು ಈ ಫಂಕ್ಷನಲ್ಲಿ ಏನಾಯಿತು ಗೊತ್ತಾ, ನಾನು ಅವತ್ತು ನಿನ್ನ ದೇವಸ್ಥಾನಕ್ಕೆ ಕರೆಯೋಕ್ಕೆ ಅಂತ ಬಂದೆ. ಆಗ ಹಾರದಲ್ಲಿ ನೀನು ಸರ ಸಿಗಾಕೊಂಡಿದ್ದೆ, ಅದನ್ನು ತೆಗಿತಿರ್ಬೇಕಾದ್ರೆ ನಿಮ್ಮ ಅಪ್ಪ ಬಂದುಬಿಟ್ಟು ನನ್ನ ಕಳ್ಳಿ ಸುಳ್ಳಿ ಕದೀತಾ ಇದೆಯಾ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದರು. ಅಷ್ಟೆಲ್ಲ ಜನರ ಮುಂದೆ ಮಾತಿಗೆ ಮುಂಚೆ ಕಳ್ಳಿ ಅಂತ ಅಂದರು. ಹೇಳಿ ನಾನು ನಿಮ್ಮ ಚಿನ್ನ ಸರ ಕದಿಯಕ್ಕೆ ಬಂದಿದ್ದನ್ನ, ನಾನು ಹತ್ರ ಮಾಡ್ತೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ನನಗಿದೆಲ್ಲ ಗೊತ್ತಿಲ್ಲ ಮೀನಾ ಅವರೇ ಅಂತ ಶ್ರುತಿ ಕೇಳಿದಾಗ, ಯಾವತ್ತಾದರೂ ನೀವು ಕೇಳೋ ಒಂದು ಯೋಚನೆ ಆದರೂ ಮಾಡಿದ್ರ ನೀವು? ಇದೆಲ್ಲ ಮಾಡಿದ್ದಕ್ಕೆ ಕಟ್ಕೊಂಡು ಹೆಂಡ್ತಿನ ಯಾರೋ ಬಂದು ಕಳ್ಳಿ ಅಂತ ಹೇಳಿದ್ರೆ ಯಾರು ಸಹಿಸ್ತಾರೆ? ಆದರೂ ಕೂಡ ಅವ್ರು ಎಷ್ಟೋ ಸಮಾಧಾನವಾಗಿ ಮಾತಾಡಿದ್ರು. ಆದರೆ ನಿಮ್ಮ ತಂದೆನೇ ಪ್ರತಿ ಸರಿಗೂ ಅದೇ ಟೈಮ್ಗೆ ನಮ್ಮ ಮಾವನಿಗೂ ಅವಮಾನ ಮಾಡಿದ್ರು. ಅದಕ್ಕೋಸ್ಕರನೇ ನಿಮ್ಮ ತಂದೆ ಮೇಲೆ ಕೈ ಮಾಡಿದ್ರು ಹೊರತು ಸೂರ್ಯ ಬೇರೆ ಇನ್ಯಾವುದಕ್ಕೂ ಅಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಸೂರ್ಯ, ನೋಡಿ ಸೋನ್ ಪಪ್ಡಿ, ನೀನು ಈಗ ಹೋಗಿದ್ನಲ್ಲ ಹುಡುಗ, ಅವನ್ನ ನಿಮ್ಮ ಅಪ್ಪ ತಾನೇ ನೋಡಿದ್ದು, ನೋಡು ಅವನ್ನ ಮದುವೆ ಮಾಡ್ಕೊಂಡು ನಿನ್ನ ಗತಿ ಏನಾಗ್ತೈತೆ ಅಂತ ಯೋಚನೆ ಮಾಡ್ಕೊ. ಏನೋ ನಿನ್ನ ಅದೃಷ್ಟ ಚೆನ್ನಾಗಿದೆ, ರವಿ ಅಂತ ಒಳ್ಳೆ ಹುಡುಗನ ಮದುವೆ ಮಾಡ್ಕೊಂಡಿದ್ಯಾ, ಬಂದು ಮನೇಲಿ ಸಂಸಾರ ಮಾಡು ಅಂತ ಹೇಳಿ ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಶ್ರುತಿ ಇದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮನೆಗೆ ಹೋಗ್ತಾಳೆ. ಈ ಕಡೆ ಮನೋಜನ ಅವ್ನ ಫ್ರೆಂಡು ಒಂದು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ಸ್ವಾಮೀಜಿ ಅಂತೂ ಫುಲ್ಲು ಪರಕಾಯ ಪ್ರವೇಶ ಅನ್ನೋ ಥರ ನಾಟಕ ಮಾಡಿ ಮನೋಜನ್ಗೆ, ನಿನಗೆ ಶಾರದೆ ಅನ್ನೋ ಇದೆ, ಆದರೆ ಲಕ್ಷ್ಮಿ ನಿನಗೆ ಒಲಿತಾ ಇಲ್ಲ, ಮೇಯ್ನು ನಿನ್ನ ಬಾಯಿಂದಲೇ ನಿನಗೆ ಈ ಪರಿಸ್ಥಿತಿ ಬರ್ತಾ ಇರೋದು ನೀನು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದಾಗ, ನೋಡು ನಿನಗೆ ಒಂದು ದೋಷ ಇದೆ, ಅದಕ್ಕೋಸ್ಕರ ನೀನು ನಾನು ಹೇಳೋ ದೇವಸ್ಥಾನದ ಮುಂದೆ ಒಂದು ದಿನ ಫುಲ್ಲು ಭಿಕ್ಷೆ ಬೇಡಬೇಕು ನೀನು ಅಂತ ಹೇಳ್ತಾರೆ. ಏನೋ ಭಿಕ್ಷೆನಾ, ನಾನು ಹೆಂಗೆ ಭಿಕ್ಷೆ ಬೇಡಕ್ಕಾಗತ್ತೆ ಅಂತ ಮನೋಜ ಕೇಳಿದಾಗ, ನೀನು ಇವತ್ತು ಭಿಕ್ಷೆ ಬೇಡಿಲ್ಲ ಅಂದರೆ ಲೈಫ್ ಲಾಂಗ್ ಫುಲ್ಲು ಭಿಕ್ಷೆ ಬೇಡ್ಕೊಂಡೇ ಇರಬೇಕಾಗತ್ತೆ. ಇಲ್ಲಿ ಭಿಕ್ಷೆ ಬೇಡಿ ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ತೀಯೋ ಇಲ್ಲ ಇಲ್ಲೇ ಇದ್ದು ದಿನ ಭಿಕ್ಷೆ ಬೇಡ್ತೀಯೋ, ನಿನಗೆ ಸೇರಿದು ಅಂತ ಸ್ವಾಮೀಜಿ ಹೇಳಿದಾಗ, ಸರಿ ಆಯಿತು, ನಾನು ಇವತ್ತೊಂದಿನ ಅಲ್ವಾ, ನಾನು ಹೇಗೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಮನೋಜ್ ಫ್ರೆಂಡು ಅವ್ನ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಬಂದಾಗ, ನೋಡಿ ಇಲ್ಲೇ ಹೋಗಿ ಭಿಕ್ಷೆ ಬಿಡಬೇಕಾಗಿರೋದು, ನನಗೆ ಪ್ರಾಕ್ಟೀಸ್ ಇಲ್ವಲ್ಲ ಅಂತ ಮನೋಜ್ ಕೇಳಿದಾಗ, ನೋಡಿ ಏನೂ ಆಗಲ್ಲ, ದಿನ ನೀವು ನಿಮ್ಮ ತಾಯಿ ಹತ್ರ ನಂಗೆ ದುಡ್ಡು ಬೇಕು ಅಂತ ಭಿಕ್ಷೆ ಬಿಡ್ತೀರಾ ತಾನೇ, ಇದು ಅದೇ ಥರನೇ, ನೋಡಿ ಏನು ಮಾಡ್ತೀರಾ ಅಂತ ಹೇಳಿದಾಗ, ಸರಿ ಆಯ್ತು ಇವತ್ತು ಒಂದಿನ ತಾನೇ ಬಿಡ್ತೀನಿ ಅಂತ ಹೋಗ್ಬೇಕಾದ್ರೆ, ಹಿಂಗೆಲ್ಲ ನೀವು ಬಿಡಂಗಿಲ್ಲ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮನೋಜಂಗೆ ಫುಲ್ಲು ಮೇಕಪ್ ಮಾಡಿ ಭಿಕ್ಷುಕನ ಥರ ಕರ್ಕೊಬಂದು ಕೂರಿಸ್ತಾರೆ. ಆವಾಗ ಮನೋಜ ಭಿಕ್ಷೆ ಬಿಡಬೇಕು ಅನ್ನೋ ಟೈಮಲ್ಲಿ ಅಲ್ಲಿದ್ದ ಭಿಕ್ಷುಕರೆಲ್ಲ ಮನೋಜನ ಮೇಲೆ ಜಗಳಕ್ಕೆ ಬರ್ತಾರೆ. ಏನಪ್ಪ ನನ್ನ ಮೇಲೆ ಕಾಂಪಿಟೇಷನ್ಗೆ ಬರ್ತಿದ್ದೆ ನೀವು, ಈ ಬಿಸ್ನೆಸ್ ಮೇಲೂ ಕಂಡಿಟ್ಬಿಟ್ರ ಅಂತ. ಅಯ್ಯೋ ಆ ಥರ ಎಲ್ಲ ಏನಿಲ್ಲ, ಇವತ್ತೊಂದಿನ ಅಷ್ಟೇ, ನಾಳೆಯಿಂದ ನಾನೇನು ಇಲ್ಲಿಗೆ ಬರೋದಿಲ್ಲ ಅಂತ ಮನೋಜ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲೇ ಕೂತ್ಕೊಂಡು ಇದು ಮಾಡ್ತಾ ಇರ್ತಾನೆ. ಆವಾಗ ಮನೋಜಂಗೆ ತುಂಬ ಹಸುವಾದಾಗ ಪಕ್ಕದವ್ರಿಗೆ, ನಂಗೆ ತುಂಬ ಹಸುವಾಗ್ತಿದೆ, ಎಲ್ಲಾದರೂ ಹೋಟೆಲ್ ಇದೆಯಾ ಅಂತ, ನಿಂಗೆ ಹಸುವಾಗ್ತಿದೆ ಇರು ಅಂದ್ಬಿಟ್ಟು ಹೋಟೆಲಿಂದ ಆರ್ಡ್ರ್ ಮಾಡ್ತಾರೆ. ಅದನ್ನೆಲ್ಲ ನೋಡಿ ಮನೋಜ ಅಂತೂ ಶಾಕ್ ಆಗ್ತಾನೆ. ಏನಪ್ಪ ಭಿಕ್ಷುಗರ ಹತ್ರ ಸ್ಮಾರ್ಟ್ ಫೋನು ಹಿಂಗೆಲ್ಲ ಅಂತ ಯೋಚನೆ ಮಾಡ್ತಾಯಿರ್ತಾನೆ. ಅದೇ ಟೈಮ್ಗೆ ಅವ್ರ ಫ್ರೆಂಡ್ ಫೋನ್ ಮಾಡಿದಾಗ, ಅಯ್ಯೋ ಹೆಂಗಪ್ಪ ಏನು ಬಿಸ್ನೆಸ್ ಹೆಂಗೆ ನಡೀತಾ ಇದೆ ಅಂದಾಗ, ಇದು ಒಳ್ಳೆ ಬಿಸ್ನೆಸ್ ಗುರು, ಒಳ್ಳೆ ದುಡ್ಡು ಬರ್ತಾಯಿದೆ, ನಾನು ಏನೋ ಅಂದ್ಕೊಂಬಿಟ್ಟಿದ್ದೆ ಅಂದಾಗ, ಮತ್ತೆ ಏನು ಅಂದ್ಕೊಂಡಿದ್ಯಾ ನೀನು, ಸರಿ ಊಟ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ.
ಆವಾಗ ಮನೋಜನು ಊಟ ಮಾಡಿದ್ರೆ ಕೂತ್ಕೊಂಡು ಭಿಕ್ಷೆ ಬೇಡೋ ಟೈಮ್ಗೆ ಕರೆಕ್ಟಾಗಿ ಅದೇ ದೇವಸ್ಥಾನಕ್ಕೆ ಮೀನಾ ಬರ್ತಾಳೆ. ಹೇಗಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಸೂರ್ಯ ಬಂದು ಮೀನನ್ನು ದೇವಸ್ಥಾನ ಹತ್ರ ಬಿಟ್ಟು ಹೋಗ್ತಾನೆ. ಮೀನಾ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಮನೋಜ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ. ಅಯ್ಯೋ ಏನೋ ಇವ್ಳು ನೋಡ್ಬಿಟ್ರೆ ಏನಪ್ಪ ಏನು ಕತೆ ಅಂದ್ಬಿಟ್ಟು. ಇದು ಯಾಕೋ ಗೊತ್ತಿಲ್ಲ, ಮೀನಾ ಸ್ವಲ್ಪ ದೂರ ಹೋದ್ಮೇಲೆ ಯಾಕೋ ಅವಳಿಗೆ ಏನೋ ಒಂಥರ ಅಸಮಾಧಾನ ಆಗಿ ಹಿಂದೆ ತಿರುಗಿ ನೋಡಿದಾಗ ಮನೋಜು ಭಿಕ್ಷೆ ಬೇಡ್ತಾ ಇರ್ತಾನೆ. ಇದನ್ನು ನೋಡಿದ್ದು ಮೀನಾ ಅಂತೂ ಫುಲ್ಲು ಶಾಕ್ ಆಗಿ ತುಂಬ ಬೇಜಾರಲ್ಲಿ ಸೂರ್ಯಂಗೆ ಫೋನ್ ಮಾಡಿ, ನೀ ಫಸ್ಟು ದೇವಸ್ಥಾನದ ಹತ್ರ ಬರಬೇಕು ರೀ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂದಾಗ, ನೀ ಫಸ್ಟು ದೇವಸ್ಥಾನ ಹತ್ರ ಬರಲೇಬೇಕು ರೀ ಅಂತ ಹೇಳಿದಾಗ, ಏನಾಯ್ತಮ್ಮ ಈಗ ತಾನೇ ನನ್ನ ಕೆಲಸ ಶುರು ಮಾಡಿದ್ದೀನಿ ಮತ್ತೇನು ನಿಂದು ಅಂತ ಹೇಳಿದಾಗ, ಇಲ್ಲಿ ಮನೋಜ್ ಅವರು ಭಿಕ್ಷೆ ಬಿಡ್ತಾ ಇದ್ದಾರೆ, ನೀನು ಫಸ್ಟ್ ದೇವಸ್ಥಾನದ ಹತ್ರ ಬನ್ನಿರಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಸೂರ್ಯ ಬಿದ್ದೋ ಅಂತ ದೇವಸ್ಥಾನದ ಹತ್ರ ಬಂದಾಗ ಮನೋಜ ಭಿಕ್ಷೆ ಬಿಡ್ತಾರೋದು ನೋಡಿ ಸೂರ್ಯ ಅಂತೂ ಫುಲ್ಲು ಕಣ್ಣಲ್ಲಿ ನೀರು ಹಾಕ್ಕೊಂಡು ಒಂಥರ ತುಂಬ ಬೇಜಾರು ಮಾಡಿಕೊಂಡು ಅವನ್ನ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಈ ಪರಿಸ್ಥಿತಿ ನೋಡಿ ಮನೋಜನ್ಗೆ ಹೇಗಾದರೂ ಸೂರ್ಯ ದುಡ್ಡು ಏನಾದರೂ ಅರೇಂಜ್ ಮಾಡಿಕೊಟ್ಟು ಅವನಿಗೆ ಏನಾದರೂ ಅಂಗಡಿ ಹಾಕ್ಕೊಡ್ತಾನ ನೋಡಬೇಕಾಗಿದೆ. ಶಾಂತಿಗೆ ಈ ವಿಷಯ ಕಿವಿಗೆ ಬಿದ್ದರೆ ಏನಾಗುತ್ತೋ ಗೊತ್ತಿಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.